ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಇದು ಸಂಡೇ ಲಾಗ್ ಆಗಿರುತ್ತೆ. ನಾನು ಹಿಂದಿನ ದಿನ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಸ್ಕೂಲ್ಗೆ ಹೋಗೋಕ್ಕೆ ಮಕ್ಕಳಿಗೆ ಅನ್ನೋದೇ ಇವತ್ತಿನ ಲಾಗು. ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಒಂದು ಲೋಟ ಬಿಸಿನೀರು ಕುಡಿದು ಆಮೇಲೆ ತಿಂಡಿ ರೆಡಿ ಮಾಡೋಣ ಅಂತೇಳಿ ಬಿಸಿನೀರು ಕುಡಿತಾ ಇದ್ದೀನಿ. ಇವತ್ತಂತೂ ತುಂಬಾ ಕೋಲ್ಡ್ ಇದೆ. ಮೋಡ ಅಂತೂ ಮುಚ್ಕೊಂಡ್ಬಿಟ್ಟಿದೆ, ಸೂರ್ಯ ಬಂದೇ ಇಲ್ಲ, ಮಳೆನೂ ಬರ್ತಾ ಇದೆ. ಹೆವಿ ಕೋಲ್ಡ್ ಆಗೋಯ್ತು, ಅದಕ್ಕೆ ನಾನು ಇವಾಗ ಸ್ವೆಟರ್ ಹಾಕ್ಕೊತಾ ಇದ್ದೀನಿ. ಅದು ಆಚೆ ಹೋಗಿ ನೀರು ಕುಡ್ದೆ ಅಷ್ಟೇ ಎಷ್ಟು ಚಳಿ ತುಂಬ್ಕೊಬಿಡ್ತು ಮೈಗೆ ಅಂದರೆ ಅದಕ್ಕೆ ಸ್ವೆಟರ್ ಹಾಕ್ಕೊಂಡೆ. ಇವತ್ತಿನ ತಿಂಡಿ ಸ್ವಲ್ಪ ಕ್ಯಾರೆಟ್ ಹಾಕಿ ಮತ್ತು ಮೊಟ್ಟೆ ಹಾಕಿ ಟೋಸ್ಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಇದ್ದಿದ್ದೇ ಇಷ್ಟು ತರಕಾರಿ, ಸೊ ಅದನ್ನೇ ಹಾಕಿ ಟೋಸ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಮತ್ತು ಮೊಟ್ಟೆ, ಇಷ್ಟೇ ಸಾಕು. ಈರುಳ್ಳಿನ ಉದ್ದಾಗಿ ಹಚ್ಕೊಳ್ಳಿ, ಟೊಮೆಟೊನೂ ಕೂಡ ಉದ್ದಾಗಿ ಹಚ್ಕೊಳ್ಳಿ, ಕ್ಯಾರೆಟ್ನ ತುರ್ಕೊಳ್ಳಿ, ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದಾದ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಖಾರ ಇದ್ದರೆ ಅದು ಫ್ರೈ ಆದಮೇಲೆ ಹೋಗುತ್ತೆ. ಆಮೇಲೆ ಈರುಳ್ಳಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೊಳ್ಳಿ. ಕ್ಯಾರೆಟ್ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ 4 ಮೊಟ್ಟೆ ತೊಗೊಂಡು, ಇದು 4 ಜನಕ್ಕೆ ಆಗಷ್ಟು ಮಾಡ್ತಾ ಇರೋದು. 4 ಮೊಟ್ಟೆ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಾಕಿ ಲೈಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇ, ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ. ರಾಮ್ಫಲ ಅಂತ, ಇದು ರಾಮ್ಫಲ. 2 ದಿನ ಇಟ್ಟರೆ ಹಣ್ಣಾಗುತ್ತಂತೆ. ಸೇಮ್ ಸೀತಾಫಲ ಥರ ಇರುತ್ತೆ. ಹಾಕೊಂಡೆ ಬಿಟ್ಟ ಸಾಕ್ಸು. ನಾನು ಒಗೆಯಕ್ಕಂತ ಹಾಕಿದ್ದೆ ಆ ಸಾಕ್ಸು, ಎತ್ಕೊಬಂದು ಹಾಕೊಂತಿದ್ಯಲ್ಲ, ಸರಿನಾ ಇದು? ಅಮ್ಮ ಎಲ್ಲ ಹಾಳಾಗಿದೆ. ಹೀಗೆ ಬ್ರೆಡ್ನ ಟೋಸ್ಟ್ ಮಾಡ್ಕೊಬೇಕು. ಬೆಣ್ಣೆ ಹಾಕಿ ಇಲ್ಲ ತುಪ್ಪನಾರು ಹಾಕಿ ಟೋಸ್ಟ್ ಮಾಡ್ಕೊಂಡು 2 ಸೈಡು ಅದ್ರ ಮೇಲೆ ಮಾಡಿದ್ದ ಬ್ರೆಡ್ ಟೋಸ್ಟ್ ಪಲ್ಯನ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬ್ರೆಡ್ ಹಾಕಿ ಪ್ರೆಸ್ ಮಾಡಿ ಅದ್ರ ಜೊತೆ ಬೇಕಾದ್ರೆ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು. ಸಾಸ್ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಬರೀ ಒಂದೊಂದು ಪೀಸ್ಗೂ ಹಾಕ್ಕೊಂಡು ಕೂಡ ತಿನ್ಬೋದು. ನಾನು 2 ಹಾಕ್ಕೊಂಡು ತಿಂತಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಒಂದ್ಸಲ ಟ್ರೈ ಮಾಡಿ. ಹಂಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬಂದೆ. ನಾನೇನೇನು ತಂದಿದ್ದೀನಿ ನೋಡಿ, ಲಿಕ್ವಿಡು ಮತ್ತು ಸ್ವಲ್ಪ ಸಾಲ್ಟು, ಹಾಗೆ ಇದು ಬೆಲ್ಲ ತೊಗೊಬಂದೆ. ದಪ್ಪ ಸಾಲ್ಟ್ ಸಣ್ಣ ಸಾಲ್ಟ್ 2 ಕೂಡ ತೊಗೊಂಡು ಬಂದೆ. ಇಷ್ಟು ತರಕಾರಿ ತೊಗೊಬಂದಿದ್ದೀನಿ. ನನ್ನ ಮಗ ಬಾಯಿಗೆ ಪಾಸ್ತಾ ಇಟ್ಕೊಂಡು ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಬಂತು. ಹಾಗೆ ಇದ್ಕಿದ ಅವರೆಕಾಳು ಇತ್ತು, ಅದರಲ್ಲೇ ಇವತ್ತು ಸಾಂಬಾರು ಮಾಡಿದೆ. ಇದು ಅರ್ಧ ಗಂಟೆ ನೆನೆಸ್ಬಿಟ್ಟು ಆಮೇಲೆ ಹಾಕಬೇಕು. ಸಾಂಬಾರು ತುಂಬಾ ಚೆನ್ನಾಗಿತ್ತು, ಶೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಕೂಡ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ಪಾತ್ರೆಗಳನ್ನ ಹಾಗೆ ಸೋಪ್ ಹಾಕ್ತೆ ಆವಾಗವಾಗ ತೊಳ್ಕೊಂಬಿಡ್ಬೇಕು, ಇಲ್ಲ ಇಟ್ಟರೆ ಅದು ಆಮೇಲೆ ಎಲ್ಲ ಪಾತ್ರೆಗಳು ಮಿಕ್ಸ್ ಆದಾಗ ಎಣ್ಣೆ ಜಡ ಅದು ಇದು ಮಿಕ್ಸ್ ಆಗಿಬಿಟ್ಟಾಗ ಸೋಪ್ ಹಾಕ್ತೆ ತೊಳೆದೇ ಇರೋ ಪಾತ್ರೆಗೂ ಕೂಡ ಸೋಪ್ ಹಾಕಿ ತೊಳಿಬೇಕಾಗುತ್ತೆ. ಕೂಲ್ ಆಯಿತು. ಹಾಗೆ ಊಟ ಎಲ್ಲ ಮುಗಿಸಿ ಈಗ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ.
ಹೇಳ್ಕೊಂಡು ಬರೀ ಹೇಳ್ಬೇಕಲ್ವಾ 17 18 ನಂಗೆ ಗೊತ್ತಾಯ್ತು ಸುಮ್ಮನೆ ಸ್ಟಾಪ್ ಹೇಳ್ಬೇಡ ಪ್ಲೀಸ್ ನನಗೆ ಗೊತ್ತಾಯ್ತು ಹೇಳ್ಬಾರ್ದಾ ಕೂತೀನಿ 15 16 17 ಥೂ ಏನಿದು ಅದಕ್ಕೆ ಹೇಳಿದ್ದು ಪೆನ್ಸಿಲಲ್ಲಿ ಬರಿ ಅಂತ ಪೆನ್ನಲ್ಲಿ ಬರೆದ್ರೆ ರಿಮೂವ್ ಮಾಡೋಕ್ಕಾಗಲ್ಲ ಅಳ್ಸೋಕ್ಕಾಗಲ್ಲ ಅದು ಚೆನ್ನ ಏನಿದು ಶಾ ಈ ಥರ ಬರುತ್ತೆ ನೋಡು ಹಿಂಗೆ ಬರಂದು ಗೊತ್ತಾಯ್ತು ಗೊತ್ತಾಯ್ತಾ ನೋಡೋಣ ಬರೀತೀಯ ಏನು ಅಂತ ಓ ಸೂಪರ್ ಬರ್ಬಿಟ್ಟ ಲಾಸ್ಟ್ ಇದು ಯಾವುದು ಯಾವ ಥರ ಹಿಂಗಿದ ಹಿಂಗೆ ಹಿಂಗೆನಾ ಹಿಂಗೆ ತೋರಿಸು ಹಿಂಗೆ ಅದೇ ಹಿಂಗೆ ಬಂದು ಹಿಂಗೆ ಕಡಲಿ ತೋರಿಸ್ತೀನಿ ಇಲ್ಲಿ ನೋಡ್ಕೊ ಇಲ್ಲಿ ಗೊತ್ತಾಯ್ತಾ ಗೊತ್ತಾಯ್ತು ಏನು ಹೇಳು ಓ ಸೂಪರ್ ಅಷ್ಟೇ ಗೊತ್ತಾಯ್ತು ತುಂಬಾ ಕೋಲ್ಡ್ ಇತ್ತು ಈ ಕೋಲ್ಡ್ಗೆ ಸ್ವಲ್ಪ ಟೀ ಕುಡಿಬೇಕು ಅನಿಸ್ತು ಅದಕ್ಕೆ ಟೀ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬೋಂಡ ಮಾಡೋಣ ಅಂತೇಳಿ ಬೋಂಡ ಮಾಡ್ತಿದ್ದೀನಿ ಇದಕ್ಕೆ 4 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಕಡಲೆ ಹಿಟ್ಟು 2 ಸ್ಪೂನ್ ಮಾಮೂಲಿ ಸ್ಪೂನಲ್ಲಿ ಅಕ್ಕಿ ಹಿಟ್ಟು ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದು ಮಿಕ್ಸ್ ಮಾಡಿ ತೆಳ್ಳಗೆ ಎಣ್ಣೆಯಲ್ಲಿ ಕರೆದ್ರೆ ಬೋಂಡ ರೆಡಿ ಆಗುತ್ತೆ ಇದ್ರ ಜೊತೆಗೆ ಟೀ ಮಾಡಿದ್ದೆ ಬೆಲ್ಲದ ಟೀ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ಈ ಚಳಿಗಂತೂ ಇದೆಲ್ಲ ಕೇಳ್ತಾನೆ ಇರುತ್ತೆ ಬೇಡ ಬೇಡ ಅಂದ್ರೂ ಸೊ ಮಾಡಿಕೊಟ್ಟೆ ಕುತ್ಕೊಂಡು ತಿಂತಾ ಇದ್ದಾರೆ ನನಗೆ ತರಕಾರಿ ತಂದಿದ್ನಲ್ಲ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಕುಂಬಳಕಾಯಿ ಬಟಾಣಿ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಮೂಲಂಗಿ ಬೀಟ್ರೋಟು ಬೀನಿಸು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಕ್ಯಾಬೇಜ್ ಇಷ್ಟು ತೊಗೊಬಂದೆ ಇಷ್ಟು 3 ದಿನಕ್ಕಾಗುತ್ತೆ ಅದಕ್ಕೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ 2 ದಿನ 3 ದಿನ ಕಟ್ ಮಾಡಿ ಇಟ್ಕೊಂಡ್ರೆ ಏನೂ ಆಗಲ್ಲ ತರಕಾರಿ ಯೂಸ್ ಮಾಡ್ಬೋದು ಹಬ್ಬ ಇದೆಯಲ್ಲ ಅಂತೇಳಿ 3 ದಿನಕ್ಕಾಗಷ್ಟು ತರಕಾರಿ ತೊಗೊಬಂದೆ ಹಬ್ಬಕ್ಕೆ ತರಬೇಕಲ್ಲ ಆವಾಗ ಹೋಗಿ ತೊಗೊಂಬರೋಣ ಅಂತ ಹೇಳಿ ಹಾಗೆ ಬಟಾಣಿ ಸೀಸನ್ ಇವಾಗ ಅದಕ್ಕೆ ಅರ್ಧ ಕೆ ಜಿಯಷ್ಟು ತೊಗೊಬಂದೆ ಬಟಾಣಿ ಹಾಗೆ ಇದನ್ನೆಲ್ಲ ಈಗ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ ನಾಳೆಗೆ ಏನೇನು ಬೇಕು 3 ದಿನಕ್ಕೆ ತಿಂಡಿಗೆ ಆಗಷ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಈಗ ಫ್ರಿಜ್ಜಿಗೆ ಜೋಡಿಸ್ತಾ ಇದ್ದೀನಿ ನಾಳೆ ಸ್ಕೂಲ್ ಇದೆ ಅಂದರೆ ಇದು ಫಸ್ಟ್ನೇ ಸ್ಟೆಪ್ಪು ನಂದು ಹೋಗಿ ತರಕಾರಿ ತೊಗೊಬಂದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಬಿಡೋದು ಇನ್ನು ಸೆಕೆಂಡ್ನೇ ಸ್ಟೆಪ್ಪು ಬಾಟಲ್ ಕ್ಲೀನ್ ಮಾಡೋದು ಮತ್ತು ಬಾಕ್ಸು ಎಲ್ಲೆಲ್ಲಿ ಇಟ್ಬಿಟ್ಟಿರ್ತೀನಿ ಅದನ್ನೆಲ್ಲ ಹುಡುಕಿ ಒಂದು ಕಡೆ ಇಡೋದು ಹಾಗೆ 4ನೇ ಸ್ಟೆಪ್ಪು ಯೂನಿಫಾರ್ಮ್ನ ಕ್ಲೀನ್ ಮಾಡಿ ಐರನ್ ಮಾಡಿ ಇಡೋದು ಇನ್ನು ಮಿಕ್ಕಿದ್ದು ಅವರಿಗೆ ಬಿಟ್ಟಿದ್ದು ಅವರು ಮಕ್ಕಳು ಮಾಡ್ಕೊತಾರೆ ಸೊ ಬಾಟಲ್ನ ಹೇಗೆ ಕ್ಲೀನ್ ಮಾಡ್ತೀನಿ ನಾನು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಮಾಮೂಲಿ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ಮಾಮೂಲಿ ಪಾತ್ರೆ ತೊಳೆಯೋ ಸೋಪಲ್ಲೇ ತೊಳಿತೀನಿ ಸ್ವಲ್ಪ ಕೈಗೆ ಹಚ್ಕೊಂಡು ತೊಳೆದ್ಬಿಟ್ಟು ಆಮೇಲೆ ಬ್ರಷ್ಗೆ ಒಂದು ಸ್ವಲ್ಪ ಸೋಪ್ ಹಾಕ್ಕೊಂಡು ಒಳಗಡೆ ಎಲ್ಲ ನೀಟಾಗಿ ಉಜ್ಜಿ ತೊಳಿತೀನಿ ಇದು ವಾರಕ್ಕೆ 2 ಸಲ ತೊಳ್ಕೊತೀನಿ ಬಾಟ್ಲು ಹಾಗೆ ಬೆಳಿಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಕುಲ್ಕಿ ಆಗ ಒಂದ್ಸಲ ಸ್ವಲ್ಪ ವಾಶ್ ಮಾಡಿಬಿಡ್ತೀನಿ ಹಾಗೆ ಲಂಚ್ ಬಾಕ್ಸ್ನೆಲ್ಲ ಹತ್ತಿರದಲ್ಲೇ ಇಟ್ಕೊಂಡಿರ್ತೀನಿ ಇದೆಲ್ಲ ಮುಂಚೆನೇ ಮಾಡಿಕೊಂಡ್ರೆ ನಾಳೆಗೆ ನಮಗೆ ಈಸಿ ಆಗುತ್ತೆ ಬಾಟಲೆಲ್ಲ ಕ್ಲೀನ್ ಆಯಿತು ಇವಾಗ ಇಲ್ಲೇ ಹತ್ತಿರದಲ್ಲೇ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಬಾಕ್ಸ್ ಈ ಥರ ಬೌಲ್ಗೆ ಹಾಕಿ ಇಟ್ಕೊಂಡಿರ್ತೀನಿ ಹತ್ತಿರದಲ್ಲೇ ಊಟ ಎಲ್ಲ ಮುಗೀತು ಇವಾಗ ಮಲ್ಕೊಳ್ಳೋ ಟೈಮ್ ಆಗಿದೆ ಆದರೆ ಮಲ್ಕೊಳ್ಳೋಕ್ಕೂ ಮುಂಚೆ ಇನ್ನೂ 2-3 ಕೆಲಸ ಬಾಕಿ ಇದೆ ಏನಪ್ಪ ಅಂದರೆ ಐರನ್ ಮಾಡೋದು ಬಟ್ಟೆ ಇದು ಮೇನು ಸೊ ಬೆಳಿಗ್ಗೆ ಬಟ್ಟೆ ಒಣಗಿದ್ನಲ್ಲ ಒಣಗೇ ಇರಲಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಕೂಡ ಬಟ್ಟೆ ಹಾಕಿದ್ದೀನಿ ಒಣಗೋಕ್ಕೆ ಆದರೂ ಕೂಡ ಸ್ವಲ್ಪ ಒದ್ದೆ ಇತ್ತು ಸೊ ಈಗ ಐರನ್ ಮಾಡ್ತೀನಲ್ಲ ಅದು ಸರಿ ಹೋಗುತ್ತೆ ಬೇರೆ ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟು ಯೂನಿಫಾರ್ಮ್ ಮಾತ್ರ ಎತ್ಕೊಂಡು ಬಂದೆ ಸೊ ಈಗ ಐರನ್ ಮಾಡಿ ಇಟ್ಟು ಮಲ್ಕೋಬೇಕು ಇದನ್ನೆಲ್ಲ ಮುಂಚೆನೇ ಮಾಡಿಕೊಂಡ್ರೆ ನಾಳೆಗೆ ನಮಗೆ ಖಂಡಿತ ತುಂಬಾ ಯೂಸ್ಫುಲ್ ಆಗುತ್ತೆ
ಯಾವಾಗಲಾದರೂ ಒಂದ್ಸಲ ಹೊರಗಡೆ ಹೋಗೋದಿತ್ತು ಇಲ್ಲ ಊರಿಗೆ ಹೋಗೋದಿತ್ತು ಅಂದಾಗ ಮಾತ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಈ ಥರ ರೆಡಿ ಮಾಡ್ಕೊಳ್ಳೋಕ್ಕೆ. ಅವಾಗ ಆಗೋದಿಲ್ಲ. ಎಲ್ಲಿಗೂ ಹೋಗದೆ ಮನೇಲೇ ಇದ್ದರೆ ಖಂಡಿತ ನಾನು ಇದೇ ಥರ ಮಾಡ್ಕೊಂಬಿಡ್ತೀನಿ ರೆಡಿನ. ಸೊ ನಮಗೆ ಯೂಸ್ ಆಗುತ್ತೆ, ಅದು ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ, ಹುಡ್ಕೋದು ತಪ್ಪುತ್ತೆ, ಬೇಗ ಕಳಿಸ್ಬೋದಲ್ವ. ಹಾಗೆ ಬೆಳಿಗ್ಗೆ ಎದ್ದು ಬೇಗನೂ ಕೂಡ ತಿಂಡಿ ಆಗುತ್ತೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ. ಸೊ ಇದು ಯಾವಾಗಲೂ ರೆಡಿ ಮಾಡ್ಕೊತಾನೆ ಇರಬೇಕು, ಅದೇ ಚೆಂದ ಅಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಅದ್ರ ನೆಕ್ಸ್ಟ್ ಡೇನು ಕೂಡ ಲಾಗ್ನ ಸ್ವಲ್ಪ ಶೂಟ್ ಮಾಡಿದೆ. ಸೊ ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಲಾಗ್ ಮೇಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder.